ಹಾಯ್ ಹೆಲೋ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ನಿಮ್ಮ ಹರ್ಷಿತಾ ಚೇತನ್. ಇವತ್ತು ಸಂಡೇ ಬೆಳಗ್ಗೆಯಿಂದನೇ ವಿಡಿಯೋ ಶುರು ಮಾಡಿದೆ. ಇವತ್ತು ಇನ್ನು ವಿಡಿಯೋದಲ್ಲಿ ಫುಲ್ ಇವತ್ತಿನ ಡೇ ಏನೇನಾಗುತ್ತೆ ಎಲ್ಲನೂ ತೋರಿಸ್ತೀನಿ. ಸೊ ಇವತ್ತು ಬೆಳಗ್ಗೆಯಿಂದನೇ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಕಾಫಿ ಹರಡೋಕ್ಕೆಲ್ಲ ಶುರು ಮಾಡಿದ್ರು. ಆದರೆ ನನ್ನ ಪುಟ್ಟ ಮಗ ಆ ಕಾಫಿ ಬೀಜದ ಮೇಲೂ ಆಟ ಆಡ್ತಾ ಇದ್ದಾನೆ ಹತ್ಕೊಂಡು. ಅವನಿಗೇನೋ ಕಾಫಿ ಬೀಜದ ಹತ್ರ ಆಟ ಆಡೋದೇ ಖುಷಿ. ಎಷ್ಟು ಕರೆದ್ರೂ ಅವನೇನು ಬರಲ್ಲ. ಆಟ ಆಡ್ಕೊಂಡು ಅವ್ರ ತಾತ ಈ ಕಡೆ ಗೋಣಿ ಚೀಲ ಮಡಗ್ತಾ ಇದ್ರು. ಸೊ ಇವನು ಅವನ್ನೆಲ್ಲ ಒಂದೊಂದಾಗಿ ತೆಗೆದು 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 ಕೆಳಗಡೆ ಹಾಕ್ತಾ ಇದ್ದ. ಸೊ ಆಟ ಆಡ್ಕೊಂಡು ಅವ್ರ ತಾತನ ಜೊತೆ ಮಾತಾಡ್ಕೊಂಡು ಕೂತಿದ್ದ. ಆಮೇಲೆ ಚೇತು ಬಂದರು, ಕಾಫಿ ಆಡೋಕ್ಕೆ ಶುರು ಮಾಡಿದ್ರು. ಆಲ್ರೆಡಿ ತೋಟಕ್ಕೆ ಚೆನ್ನಾಗಿ ಬಂದಿದ್ದರು. ಹಾಗಾಗಿ ಬೆಳಗ್ಗೆನೇ ತೋಟಕ್ಕೆ ಹೋಗಿ ಚೀಲ ಎಲ್ಲ ಕೊಟ್ಟು ಆಮೇಲೆ ಬಂದು ಉಳ್ದಿದ್ದ ಕಾಫಿನ ಹಾಡ್ತಾಯಿದ್ರು ಇಬ್ಬರು, ಚೇತು ಮತ್ತು ಅಪ್ಪ. ನಮ್ಮದು ಇವತ್ತು ಸಂಡೇ ಅಲ್ವಾ, ಸೊ ಲೇಟಾಗೇ ಎದ್ದಿದ್ದು. ಹಾಗಾಗಿ ಕಸ ಗುಡಿಸ್ಕೊಂಡು ಮನೆ ಒರೆಸ್ಕೊಳ್ಳೋಣ ಅಂತ ಕಸ ಗುಡಿಸ್ಕೊಳ್ತಾ ಇದ್ದೆ. ತಿಂಡಿ ಕೂಡ ಇವತ್ತು ಲೇಟಾಗೆ ಮಾಡಿದ್ದೆ, ಏಕೆಂದರೆ ಇವತ್ತು ಸಂಡೇ ಇತ್ತಲ್ವ, ಹಾಗಾಗಿ ತಿಂಡಿನೂ ಲೇಟಾಗೆ ಮಾಡ್ಕೊಂಡ್ವಿ. ಅಷ್ಟರಲ್ಲಿ ಅಪ್ಪ ತೋಟಕ್ಕೆ ಹೋಗಿದ್ದರು. ಆಮೇಲೆ ಚೇತು ಕೂಡ ತೋಟಕ್ಕೆ ಹೋಗೋಕ್ಕೆ ಅಂತ ಹೊರಟ್ರು. ಇವತ್ತು ನೀರು ಬಿಟ್ಟಿದ್ರಲ್ಲ, ಸೊ ಲೋಚನ್ ಗಿಡಕ್ಕೆ, ಹೂವಿನ ಗಿಡಕ್ಕೆಲ್ಲ ನೀರು ಹಾಕ್ತಾ ಇದ್ದ. ಅವರಪ್ಪ ಪೈಪ್ ಹಾಕ್ಕೊಟ್ಟೋಗಿದ್ರು, ನೀರು ಬಿಡು ಮಗನೇ ಅಂತ. ಹಾಗಾಗಿ ಅವರಪ್ಪ ಇರೋವರೆಗೂ ನೀರು ಬಿಡ್ತಾ ಇದ್ದ. ಅವರಪ್ಪ ಹೋಗಿದ ಮೇಲೆ ಒಂದು ಆಟ ಶುರು ಆಯಿತು ಅವ್ನ ಫ್ರೆಂಡ್ಸ್ ಜೊತೆ ಸೇರಿಕೊಂಡು. ಸೊ ಚೇತು ಹಾಲು ತಂದು ಕೊಟ್ಟು ಆಮೇಲೆ ತೋಟಕ್ಕೆ ಹೋದರು. ಚೆನ್ನಾಗಿ ಬಂದಿದ್ರಲ್ಲ, ಸೊ ಇವತ್ತು ಒಂದು 10ರಿಂದ 2 ಕಡೆ ಕುಯ್ತಾಯಿದ್ರು. ಈ ಕಡೆ ಫಸ್ಟ್ ಇಲ್ಲಿ ಈ ಕಡೆ ಸ್ವಲ್ಪ ಜನ, ಆ ಕಡೆ ಸ್ವಲ್ಪ ಜನ ಕುಯ್ತಾಯಿದ್ರು. ಹಾಗಾಗಿ ಹೋದರು, ಅಪ್ಪನೂ ಹೋಗಿದ್ದರು. ಆಮೇಲೆ ಇವ್ರು ಹೋದ್ಮೇಲೆ ಅಪ್ಪ ಬಂದು ಅವ್ರ ಮದುವೆಗೆ ಹೋದರು. ಒಂದು ಚಿಕ್ಕಮಂಗ್ಳೂರಲ್ಲಿ ಮದುವೆ ಇತ್ತು ಇವತ್ತು ಅಂತ. ಸಾರಿ ಬಾಯ್ ಮಾಡಿ ನಾನು ಈ ಕಡೆ ಬಂದೆ. ಅಷ್ಟರಲ್ಲಿ ನನ್ನ ಮಗ ಇಲ್ಲಿ ನೀರು ಬಿಡ್ತೀನಿ ಅಂತ ನೀರು ಬಿಡ್ತಾ ಇದ್ದ. ಅವನ ಫ್ರೆಂಡ್ಸ್ ಎಲ್ಲ ಆಟಾಡ್ತಾ ಇದ್ದರು. ಇವನಲ್ಲಿಗೆ ಹೋಗಿರಲಿಲ್ಲ. ಅಪ್ಪ ನೀರು ಬಿಡೋಕೆ ಹೇಳಿತ್ತಲ್ಲ ಅಂತ ನೀರು ಬಿಡ್ತಾ ಇದ್ದ. ಅಷ್ಟರಲ್ಲಿ ಅವ್ರದ್ದು ಆಟ ಶುರುವಾಗಿತ್ತು. ಬರಲ್ವೇನೋ ಲೋಚನ್ ಅಂತ ಕರಿತಾಯಿದ್ರು. ಅದಕ್ಕೆ ಏನು ಮಾಡ್ತಾ ಇದ್ದೀರಾ ಇವತ್ತು, ಏನು ಆಟ ಆಡ್ತಾ ಇದ್ದೀರಾ ಅಂತ ನೋಡೋಣ ಅಂತ ಹೋದೆ. ಅಲ್ಲಿ ಹೋಗಿ ಅವ್ರದ್ದು ವೀಡಿಯೋಸ್ ಮಾಡ್ಕೊಂಬಂದೆ. ಇನ್ನೇನು ಅವ್ರದ್ದು ಪಕ್ಕ ಹೊಸದು ಮನೆ ಕಟ್ತಾಯಿದ್ರು. ಅಲ್ಲಿ ಇವರ ಆಟ ಸಾಮಾನು ಅವು ಇವು ಇಟ್ಕೊಂಡಿದ್ರು, ಅದನ್ನ ತೋರಿಸಿದ್ವು. ಅವು ವೀಡಿಯೋಸ್ ಮಾಡ್ಕೊಂಡು ಬಂದೆ. ಆಮೇಲೆ ಚೇತು ತೋಟಕ್ಕೆ ಹೋಗಿ ಮನೆಗೆ ಬಂದರು. ಏಕೆಂದರೆ ಇವತ್ತು ಅನ್ಎಕ್ಸ್ಪೆಕ್ಟೆಡ್, ಚೇತು ಅವ್ರ ಕೊಲೀಗ್ಸ್ ಅವರು ಹಾಸನಲ್ಲಿ ಫಸ್ಟ್ ವರ್ಕ್ ಮಾಡ್ತಾಯಿದ್ರಲ್ಲ, ಅವರು ಲೆಕ್ಚರರು ಮತ್ತು ಅವ್ರ ಫ್ಯಾಮಿಲಿ ಫುಲ್ ಬಂದಿತ್ತು. ಅದು ಬಂದಾಗ ನಾನು ವೀಡಿಯೋಸ್ ಮಾಡ್ಕೊಳ್ಳಿಲ್ಲ. ಅವ್ರು ರಿಟರ್ನ್ ಹೊರಡ್ಬೇಕಾದ್ರೆ ವೀಡಿಯೋಸ್ ಮಾಡ್ಕೊಂಡೆ. ಅವರು ಮನೆಗೆ ಬಂದು ಅಡುಗೆ ಎಲ್ಲ ಮಾಡಿದ್ವಿ. ಊಟ ಎಲ್ಲ ಮಾಡಿಕೊಂಡು ನಮ್ಮ ತೋಟ ಒಂದು ರೌಂಡ್ ಸುತ್ತಕೊಂಡು ಫುಲ್ ಸುಸ್ತಾಗಿತ್ತು ಅನಿಸುತ್ತೆ ಅವರಿಗೆ. ನಮ್ಮ ತೋಟ ಎಲ್ಲ ಸುತ್ಕೊಂಡ್ಬಂದು ಆಮೇಲೆ ರಿಟರ್ನ್ ಅವ್ರು ಹಾಸನ್ಗೆ ಹೊರಟ್ರು. ಚೇತು ಫಸ್ಟ್ ಹಾಸನಲ್ಲಿ ಬ್ರಿಲಿಯಂಟ್ ಕಾಲೇಜಲ್ಲಿ ವರ್ಕ್ ಮಾಡ್ತಾಯಿದ್ರು. ಸೊ ಆವಾಗ ಅವರು ಕೊಲೀಗ್ಸ್, ಅವರು ತುಂಬ ಕ್ಲೋಸ್ ಫ್ರೆಂಡ್ ಇಬ್ಬರು. ಸೊ ಹಂಗಾಗಿ ಅವ್ರು ಬಂದಿದ್ದರು. ಅವ್ರು ಬಂದಾಗ ಲೋಚನ್ ಮಲಗಿಬಿಟ್ಟಿದ್ದೆ, ಎಷ್ಟಾದರೂ ಎದ್ದಿರಲಿಲ್ಲ. ಅವ್ರು ಹೋಗೋ ಟೈಮಲ್ಲಿ ಎದ್ದಿದ್ದ. ಹಂಗಾಗಿ ಅವ್ನು ಮಾತಾಡ್ಸಕ್ಕೆ ಕಡಿದ್ರೆ ಅವ್ನಿಗೆ ನಾಚಿಕೆಯಾಗಿ ಅವ್ರ ಜೊತೆ ಮಾತೇ ಆಟಿರಲಿಲ್ಲ. ಆಮೇಲೆ ಅವ್ರು ಹೊರಟಾಗ ಬಾಯ್ ಮಾಡ್ತಾಯಿದ್ರು. ಆವಾಗ ಬಾಯ್ ಮಾಡೋಕ್ಕೆ ಅಂತ ಬಂದ. ಇದು ಅವ್ರ ಸರ್ ಅವ್ರ ಅಮ್ಮ. ಎಷ್ಟು ಚಂದ ಮಾತಾಡಿದ್ರು ಗೊತ್ತಾ, ನಂಗೆ ಖುಷಿ ಆಗ್ತಿತ್ತು ಅವ್ರ ಜೊತೆ ಮಾತಾಡೋಕೆ. ಇವರೆಲ್ಲ ತೋಟಕ್ಕೆ ಹೋದಾಗ ಅವ್ರು ಮಾತ್ರ ನನ್ನ ಜೊತೆನೇ ಇದ್ದರು ಮನೇಲಿ. ಲೋಚನ್ ಮಲಗಿದ್ನಲ್ಲ, ಹಾಗಾಗಿ ನಾನು ತೋಟಕ್ಕೆ ಹೋಗಿರಲಿಲ್ಲ. ಆಮೇಲೆ ಅವರು ಫುಲ್ ಫ್ಯಾಮಿಲಿ ಎಲ್ಲ ಹೊರಟ್ರು ಹಾಸನ್ಗೆ. ಸೊ ಬಾಯ್ ಮಾಡಿ ಅವರಿಗೆ ಹೊರಟು ಬಂದು ನಾವಿನ್ನು ಕಾಫಿ ಗುಡ್ಡೆ ಮಾಡೋಣ ಅಂತ ಇಲ್ಲಿ ಬಂದು ಚೇತು ಗುಡ್ಡೆ ಮಾಡ್ತಿದ್ರು. ನಾನು ಅವ್ರಿಗೆ ಹೆಲ್ಪ್ ಮಾಡ್ತಿದ್ದೆ. ಚೇತು ಇದ್ದರೆ ನಾನೇನು ಕಾಫಿ ಕೆಲಸಕ್ಕೆ ಅಷ್ಟು ಕೈ ಹಾಕಲ್ಲ, ಬಟ್ ಅವ್ರು ಗುಡ್ಡೆ ಮಾಡ್ತಿದ್ರಲ್ಲ ಅದಕ್ಕೆ ಹೆಲ್ಪ್ ಮಾಡೋಣ ಅಂತ ಹೋದೆ. ನಾನು ಹಿಂದೆ ನೋಡಿ ಯಾರು ಬಂದರು ಅಂತ. ಇವರು ಕೂಡ ನಾನು ಹೆಲ್ಪ್ ಮಾಡ್ತೀನಿ ಕಣಪ್ಪ ಅಂತ ಬಂದರು. ಸೊ ಸ್ವಲ್ಪ ಹೆಲ್ಪ್ ಮಾಡಿದ್ವಿ. ಅವ್ರು ಅಷ್ಟರಲ್ಲಿ ಗುಡ್ಡೆ ಮಾಡ್ತಾಯಿದ್ರು. ಅದರಲ್ಲಿ ಟಾರ್ಪಲ್ ಬೇರೆ ನಮ್ಮದು ತೂತಾಗಿತ್ತು. ಅದನ್ನ ಹೇಳ್ತಾಯಿದ್ರು ನೋಡಿ, ಹರಿದೇ ಹೋಗಿದೆ ಟಾರ್ಪಲ್ಲು ಅಂತ. ಏನು ಮಾಡೋಂಗಿಲ್ಲ, ಕಾಫಿ ಎಳಿತೀವಲ್ಲ ಆ ಟೈಮಲ್ಲಿ ಅದು ಹರಿದು ಹೋಗಿದೆ. ಏನು ಮಾಡೋಕ್ಕಾಗಲ್ಲ, ಎಳಿಬೇಕಾರೆ ಹಂಗೆ ಆಗುತ್ತೆ ಅಂತ ಚೇತು ಹೇಳ್ತಾಯಿದ್ರು. ಸರಿ ಅಂತ ಹೇಳ್ಕೊಂಡು ಮಾತಾಡ್ತಾ ನಾನು ಸೈಡಿಂದೆಲ್ಲ ಎತ್ತಿ ಹಾಕಿ ಹಾಗೆ ಮಾತಾಡ್ತಾ ಇದ್ವಿ. ಹಿಂಗೆ ಹಾಳಾಗುತ್ತಲ್ಲ ಟಾರ್ಪಲ್ಲೆಲ್ಲ, ಏನು ಮಾಡೋದು. ನಮ್ಮ ಎಲ್ಲ ಟಾರ್ಪಲ್ ಆಲ್ಮೋಸ್ಟ್ ಹಿಂಗೆ ಆಗಿಬಿಟ್ಟಿದೆ, ಎಳೆದು ಅದು ಎಳಿತೀವಲ್ಲ, ಎಳೆಯೋ ಫೋರ್ಸಲ್ಲಿ ನಮಗೆ ಗೊತ್ತಾಗಲ್ಲ. ಹಾಗಾಗಿ ಅದು ತೂತಾಗ್ಬಿಟ್ಟಿರುತ್ತೆ. ಹಾಗಾಗಿ ಹೋಗಿದೆ, ಹರಿದೋಯ್ತಲ್ಲ ಫುಲ್ಲೆಲ್ಲ ಗ್ಯಾಪಲ್ಲೆಲ್ಲ ಚಿಕ್ಕಿ ಥರ ಆಗ್ಬಿಟ್ಟಿದೆಯಲ್ಲ ಅಂದ್ಕೊಂಡು ಅದನ್ನೇ ಮಾತಾಡ್ತಾ ನಿಂತಿದ್ದೆ. ಲೋಚನ್ ಬಂದ, ಅಮ್ಮ ನಂದು ಆಯಿತು, ಅಪ್ಪಗೆ ಹೆಲ್ಪ್ ಮಾಡಿ ಅಂತ ಹೇಳ್ತಾ ಇದ್ದ. ಸೊ ಆಯಿತಾ ಲೋಚನ್, ಸರಿ ಆಯಿತು ಅಂದ್ಕೊಂಡು ಈ ಕಡೆದು ಒಂದು ಟಾರ್ಪಲ್ ಗುಡ್ಡೆ ಮಾಡಿದ್ರು. ಇನ್ನೂ ಒಂದು ಟಾರ್ಪಲ್ ಇತ್ತು, ಅದನ್ನ ನೋಡೋಣ ಅಂತ ನಾನು ಈ ಕಡೆ ಬಂದೆ. ಅಷ್ಟರಲ್ಲಿ ಇವ್ರು ಇದನ್ನ ಫುಲ್ ಗುಡ್ಡೆ ಮಾಡಿ ಮಡಚಿಟ್ಟು ಆ ಕಡೆ ಟಾರ್ಪಲ್ನ ಗುಡ್ಡೆ ಮಾಡೋಣ ಅಂತ ಬಂದರು.
ನಾನು ಅಷ್ಟರಲ್ಲಿ ಒಳಗಡೆ ಕೆಲಸ ಇತ್ತು ಅಂತ ಹೋದೆ. ಇನ್ನೊಂದು ಟ್ಯಾರ್ಪಲ್ ಬಾಕಿ ಇತ್ತು, ಅದನ್ನೊಂದು ಗುಡ್ಡೆ ಮಾಡಬೇಕಿತ್ತು. ಹಂಗಾಗಿ ಅದನ್ನು ಗುಡ್ಡೆ ಇದನ್ನೆಲ್ಲ ಮಡಚಿಡ್ತಾಯಿದ್ರು. ಮಡಚಿ ಆಮೇಲೆ ಇದನ್ನು ಗುಡ್ಡೆ ಮಾಡ್ತೀನಿ ಅಂತಿದ್ರು. ಸೊ ಚೇತು ಇದ್ದಾಗಲಿಂದ ನಾನೇನು ಹೋಗಲ್ಲ ಜಾಸ್ತಿ ಈ ಕೆಲಸಕ್ಕೆಲ್ಲ, ಅವರೇ ಮಾಡಿಬಿಡ್ತಾರೆ. ಅವರು ಇನ್ನೇನು ಡ್ಯೂಟಿಗೆ ಹೋದರೆ ಆಗಲ್ಲ, ನಾನು ಇಲ್ಲ ಅಪ್ಪ ಬೇಗ ಬಂದರೆ ಅಪ್ಪ ಮಾಡ್ಕೊತಾರೆ. ಸೊ ಅವರು ಮದುವೆಯಿಂದ ಬಂದು ಚೇತು ಅವ್ರು ಬಂದಿದ್ರಲ್ಲ ಕೊಲೀಗ್ಸ್, ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಅವರು ಬೇಗ ತೋಟಕ್ಕೆ ಹೋದರು. ಏಕೆಂದರೆ ಜನನ ಬಿಡಬಾರ್ದು, ಕುಯ್ಕೊತಾರೆ ಬಟ್ ಕೆಳಗಡೆ ಬಿದ್ದಿರು ಹೇರ್ಕೊಳ್ಳಲ್ಲ ಅಂತ ಅವ್ರು ಹೋದರು. ಚೇತು ಅಪರೂಪಕ್ಕೆ ಅವ್ರು ಬಂದಿದ್ರಲ್ಲ ಅಂತ ಅವರು ತೋಟಕ್ಕೆ ಹೋಗಿ ಜನ ಸ್ವಲ್ಪ ಹೊತ್ತು ನೋಡ್ಕೊಂಡು ಬಂದರು. ಆಮೇಲೆ ಇದನ್ನೆಲ್ಲ ಕಾಫಿ ಎಲ್ಲ ಗುಡ್ಡೆ ಮಾಡಿ ಮತ್ತೆ ತೋಟಕ್ಕೆ ಸಂಜೆ ಲೆಕ್ಕ ಬರ್ಕೊಳಕ್ಕೆ ಹೊರಟರು. ಸೊ ನಾನು ಹೋದೆ, ಏಕೆಂದರೆ ಒಬ್ಬರ ಕೈಲಿ ಆಗಲ್ಲ ಬರ್ಕೊಳಕ್ಕೆ. ಹಾಗಾಗಿ ನಾನು, ಚೇತು, ಲೋಚಿ 3 ಜನನೂ ಹೊರಟ್ವಿ ತೋಟಕ್ಕೆ. 2 ತೋಟಕ್ಕೆ ಹೋಗಬೇಕಿತ್ತು, 2 ಕಡೆ ಕುಯ್ತಾ ಇದ್ರಲ್ಲ, ಈ ಕಡೆ ಒಬ್ಬರಿದ್ದರು. ಹಾಗಾಗಿ ಅಲ್ಲಿಗೆ ಹೋಗಿ ನಾಳೆ ತೂಕ ಮಾಡ್ತೀವಿ ಅಂತ ಹೇಳಿ ಬರೋಣ ಅಂತ ಫಸ್ಟ್ ಇರೋ ತೋಟಕ್ಕೆ ಹೋದ್ವಿ. ನೋಡಿ ಲೋಚನ್ ಇನ್ನೂ ಸಣ್ಣ ಮಗು ಥರನೇ ಅವರಪ್ಪನ ಜೊತೆ ಮುಂದೆನೇ ಕೂತ್ಕೊಳಕ್ಕೆ ಇಷ್ಟಪಡ್ತಾನೆ. ಸೊ ಮುಂದೆನೇ ಕೂತ್ಕೊಂಡ. ಆಮೇಲೆ ಗಾಡಿ ತೊಗೊಂಡು ಹೊರಟ್ವಿ ಹೋಗೋಣ ಅಂತ. ಸೊ ಇವ್ರು ಗಾಡಿ ಸ್ಟಾರ್ಟ್ ಮಾಡಿದ್ರು, ನಾನು ಕೂತ್ಕೊಂಡೆ. ಸೊ ಕೂತ್ಕೊಂಡು ಫಸ್ಟ್ ಇರೋ ತೋಟಕ್ಕೆ ಹೋದ್ವಿ. ಅಷ್ಟರಲ್ಲಿ ಯಾರೋ ಕಾಲ್ ಮಾಡಿದ್ರು. ಆಮೇಲೆ ಮಾತಾಡ್ಕೊಂಡು ನಾವು ಹೊರಟ್ವಿ, ಹೋದ್ವಿ. ಫಸ್ಟ್ ಇರೋ ತೋಟಕ್ಕೆ ಹೋದ್ವಿ. ಬಟ್ ರೋಡ್ ವ್ಯೂಸ್ ಎಷ್ಟು ಚೆನ್ನಾಗಿದೆ ನೋಡಿ, ಅದನ್ನ ವೀಡಿಯೋಸ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ನಮ್ಮದು ರೋಡ್ ಸೈಡೇ ಇರೋದಲ್ವ ಮನೆ, ಹಾಗಾಗಿ ಚಿಕ್ಕಮಂಗ್ಳೂರು ಟು ಹೈವೇ ಮಧ್ಯದಲ್ಲೇ ಇರೋದಲ್ವ. ಸೊ ತೋಟಕ್ಕೆ ಹೋಗಬೇಕು ಅಂದರೆ ನಾವು ಈ ರೋಡಲ್ಲೇ ಹೋಗಬೇಕು. ಹಾಗಾಗಿ ಹೋಗ್ತಾ ವೀಡಿಯೋಸ್ ಮಾಡ್ಕೊಂಡು ಹೊರಟೆ ನಾನು. ಹೇಳ್ತಿದ್ರು, ನಿನ್ಗೆ ಎಲ್ಲಿ ಹೋದರೂ ಬರೀ ವಿಡಿಯೋ ಮಾಡ್ಕೊಳ್ಳೋದೇ ಆಗುತ್ತೆ ನಿನ್ನ ಕೆಲಸ. ಇವಾಗ ಅತ್ಲಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ಬರೀ ವೀಡಿಯೋಸ್, ಎಲ್ಲಿ ಹೋದರೂ ಬಂದರೂ ವೀಡಿಯೋಸೇ ಮಾಡ್ಕೊಳ್ತಾ ಇರ್ತೀಯ ಅಂತ. ಲೋಚಿನೂ ಕೂಡ ಅಮ್ಮ ನಿಂದು ಇದೇ ಆಯಿತು ಅಂತ ನೋಡಿ, ಇದು ತೋಟಕ್ಕೆ ಹೋಗೋದಾರಿ. ಚೇತು ಇರೋದ್ರಿಂದ ಇವತ್ತು ತೋಟಕ್ಕೆ ಬೈಕಲ್ಲೇ ಹೋದ್ವಿ. ನಾವು ಲೋಚನ್ ಹೋದರೆ ಬೈಕ್ ತೊಗೊಂಡು ಹೋಗಲ್ಲ, ಭಯ ಆಗುತ್ತೆ ನಮಗೆ ಓಡಿಸೋಕ್ಕೆ. ಸೊ ಇವರೊಬ್ಬರು ಇಲ್ಲಿ ಕುಯ್ದಿದ್ರು, ಅದನ್ನೆಲ್ಲ ಹಣ್ಣು ನಾಳೆ ಬಂದು ತೂಕ ಮಾಡ್ತೀವಿ. ತೂಕದ್ದು ಮಿಷಿನು ಇನ್ನೊಂದು ಕಡೆ ತೋಟದಲ್ಲಿತ್ತಲ್ಲ, ಹಾಗಾಗಿ ನಾಳೆ ಮಾಡ್ತೀವಿ, ನಾಳೆನ ಕುಯ್ದಿರಿ ಅಂತ ಹೇಳಿ ಹಣ್ಣೆಲ್ಲ ಅಲ್ಲೇ ಎತ್ತಿಟ್ಟು ಈ ತೋಟದಿಂದ ಇನ್ನೊಂದು ತೋಟಕ್ಕೆ ಹೊರಟ್ವಿ 3 ಜನನು. ನಾನಾದರೆ ಇಷ್ಟು ಕೆಳಗಡೆ ಎಲ್ಲ ಬಸ್ ಕುಟ್ಟಿತಾರಲ್ಲ, ಯಾಕೆಂದರೆ ನನಗೆ ಆಗೋದು ಇಲ್ಲ ಇಷ್ಟು. ಈ ಚೇತುಗಾದರೆ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ, ಸೊ ಹಂಗಾಗಿ ಓಡಿಸ್ಕೊಂಬಂದರು. ಅಲ್ಲಿಂದ ಬಂದು ನೆಕ್ಸ್ಟ್ ಇನ್ನೊಂದು ತೋಟಕ್ಕೆ ಹೊರಟ್ವಿ. ಲೋಚನ್ ಇವಾಗ ಮತ್ತೆ ಕುಟ್ಕೊಂಡು ಬರೀ ಕಿತಾಪತಿ ಕೆಲಸನೇ ಮಾಡ್ತಾಯಿದ್ದ. ಸೊ ಇಲ್ಲೂ ಹೊರಟ್ವಿ, ಈ ಕಡೆ ತೋಟಕ್ಕೆ ಹೋಗೋಣ ಅಂತ. ಇಲ್ಲೂ ಕೆಳಗಡೆವರೆಗೂ ತಗೊಂಡೋಗಲ್ಲ ನಾನು, ಬಟ್ ಚೇತು ತಗೊಂಡೋಗ್ತಾರೆ, ಅವ್ರಿಗೆ ಗೊತ್ತಿರೋದ ದಾರಿ. ಬಟ್ ನಮಗೆ ಹೊಸದಾಪುರಿಗೆ ಕಷ್ಟ ಅನಿಸುತ್ತೆ. ಬೈಕ್ ನಿಲ್ಲಿಸಿ ಕೆಳಗಡೆ ತೋಟಕ್ಕೆ ಹೊರಟ್ವಿ. ತೋಟಕ್ಕೆ ಹೋಗೋಣ ಅಂತ ಚೇತು ನಡ್ಕೊಂಬರ್ತಾಯಿದ್ರು ನನ್ನ ಹಿಂದೆ ನಡ್ಕೊಬರ್ತಾಯಿದ್ರು, ವೀಡಿಯೋಸ್ ಮಾಡ್ಕೊತ ಹೊಟ್ಟೆ. ಬಟ್ ಈ ದಾರಿ ಸ್ವಲ್ಪ ಕಷ್ಟ ಇದೆ ನಡ್ಕೊಂಡು ಹೋಗೋಕ್ಕೆ, ತುಂಬ ಇಳಿಜಾರು ಥರ ಇದೆ, ಇಳಿದು ಹತ್ತಕ್ಕೆ ಕಷ್ಟ. ಅಲ್ಲಿ ಬರ್ತಾ ಇಲ್ಲೊಂದು ಕಾಫಿ ಗಿಡ ಎಷ್ಟು ಚೆನ್ನಾಗಿ ಹಣ್ಣಾಗಿತ್ತು ಅಂದರೆ, ಇದು ನಮ್ಮ ತೋಟ ಅಲ್ಲ ಪಕ್ಕದವ್ರದ್ದು, ಕುಯ್ದಿರಲಿಲ್ಲ ಅವರಿನ್ನೂ. ಇದು ನೋಡಿ ಖುಷಿಯಾಗಿ ನಾನು ಅಲ್ಲೇ ವೀಡಿಯೋಸ್ ಮಾಡ್ಕೊಂಡೆ. ಸುಮಾರು ಒಂದು 3-4 ವೀಡಿಯೋಸೇ ಮಾಡ್ಕೊಂಡ್ಬಿಟ್ಟಿದ್ದೀನಿ ಈ ಗಿಡದ್ದು. ಪಕ್ಕದ 2 ಕೂಡ ತುಂಬ ಚೆನ್ನಾಗಿ ಹಣ್ಣಾಗಿದೆ. ಇವರಿನ್ನೂ ಫಸ್ಟ್ ರೌಂಡೇ ಕುಯ್ಸಿಲ್ಲ ಅಂದ್ಕೊಳ್ತೀನಿ, ಹಂಗಾಗಿ ಇಷ್ಟು ಚೆನ್ನಾಗಿತ್ತು ಅನಿಸುತ್ತೆ. ಇದನ್ನೇ ವೀಡಿಯೋಸ್ ಮಾಡ್ಕೊಂಡಿದ್ದೆ ನೋಡಿ, ಎಷ್ಟು ಚೆನ್ನಾಗಿ ಬಿಟ್ಟಿದೆ ಹಣ್ಣುಗಳು, ಸಖತ್ತಾಗಿದೆ. ಇದನ್ನು ಕುಯ್ಯೋಕೆ ಮಾತ್ರ ಎಲ್ಲರೂ ಇಷ್ಟಪಡ್ತಾರೆ, ನಮಗೆ ಬರೋ ಜನ ಕೂಡ. ನಮಗೆ ಕುಯ್ಯೋಕೆ ಕೊಡ್ತಾರಾ ಇವರು ಅಂತ ಕೇಳ್ತಾಯಿದ್ರು. ಬಟ್ ಅವ್ರ ಜನಿನ ಹತ್ರನೇ ಕುಯ್ಸ್ತೀವಿ ಅಂತ ಅಂದರು. ಅದ್ರ ಮಧ್ಯೆ ಇಲ್ಲಿ ಅಡಿಕೆ ಗಿಡ ಬೇರೆ ಇತ್ತು, ಇದ್ರದ್ದೊಂದು ವೀಡಿಯೋ ಕ್ಲಿಪ್ಪಿಂಗ್ ತಗೊಂಡೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡೋಕ್ಕೆ ಅಂತೇಳಿ. ಅದು ಒಂದು ವೀಡಿಯೋಸ್ ಮಾಡಿಕೊಂಡೆ. ಇವತ್ತು ಕೆಳಗಡೆ ಲಾಸ್ಟು ಇವತ್ತು ಮುಗಿಸ್ಬೇಕು ಅಂತ ಜನ ಪಾಪ 5 o'clock ಆಗಿದ್ರು ಕುಯ್ತಾನೇ ಇದ್ದರು. ಮುಗಿಸ್ಬಿಡಿ, ಇನ್ನು ಇಲ್ಲಿ ಮುಗಿದ್ರೆ ಕಾಫಿ ಅಂದರೆ ಹಣ್ಣು ಕಾಯಿ ಬೇರೆ ಸಪ್ರೇಟ್ ಕುಡಿಸ್ತಾ ಇದ್ದೀವಿ ಪದೇ. ಇನ್ನು ಜನ ಸಿಗೋಲ್ಲ, ಇವಾಗ ತುಂಬ ಕಷ್ಟ ಆಗಿಬಿಟ್ಟಿದೆ ಜನಕ್ಕೆ. ಹಾಗಾಗಿ ಇವ್ರು ಹೇಗೋ ನಮಗೆ ಬರ್ತಾ ಇದ್ದಾರಲ್ಲ, ಸೊ ಹಾಗಾಗಿ ಹಣ್ಣು ಕಾಯಿ ಸಪ್ರೇಟ್ ಕುಯಿಸ್ತಾ ಇದ್ವಿ. ಹಾಗೆ ಪಕ್ಕದ ತೋಟದ ಇನ್ನೂ ಹಣ್ಣಿತ್ತು ಚೆನ್ನಾಗಿ, ಹಾಗಾಗಿ ಮುಂದೆ ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ ಲೋಚನ್ ಅಂತ ನಾನು ಲೋಚನ್ ಹೋಗ್ತಾ ವೀಡಿಯೋಸ್ ಮಾಡ್ಕೊಂಡು ಮುಂದೆ ಹೋದ್ವಿ. ಮುಂದೆ ತೋಟ, ಇದು ಪೂರ್ತಿ ತೋಟ ತುಂಬ ಚೆನ್ನಾಗಿ ಹಣ್ಣಾಗಿತ್ತು. ಹಾಗಾಗಿ ಅದ್ರ ವೀಡಿಯೋಸ್ ಮಾಡ್ಕೊಳ್ತಾ ನಾನು ಲೋಚನ್ ಮುಂದೆವರೆಗೂ ಹೋದ್ವಿ. ಅಷ್ಟರಲ್ಲಿ ಜನ ಎಲ್ಲ ಕುಯ್ದು ಮೂಟೆ ಹೊರಕ್ಕೆ ಶುರು ಮಾಡಿದರು. ಹಾಗಾಗಿ ಚೇತು ಕೂಗಿದ್ರು, ಸೀದಾ ಮೇಲೆ ಹೋಗಿ ಅಲ್ಲಿ ಹಣ್ಣನ್ನು ಹಾಕಿಸಿ ಆ ಜನ ಹೊತ್ಕೊಬರ್ತಾರಲ್ಲ, ಅಂದರೆ ಅಲ್ಲಿ ತುಂಬ ಜನ ಹಾಕಿದ್ರು, ಕನ್ಫ್ಯೂಸ್ ಆಗಿಬಿಡುತ್ತೆ ನಮ್ಮ ಹಣ್ಣು ಯಾವುದು ಅವ್ರ ಹಣ್ಣು ಯಾವುದು ಅಂತ. ಅದಕ್ಕೆ ಹೋಗ್ಬಿಟ್ಟು ನಮ್ಮದೇ ಸಪ್ರೇಟ್ ಜಾಗದ ಹತ್ರ ಹಾಕಿಸಿ ಅಲ್ಲೇ ಅಳತೆ ಮಾಡ್ಸೋಕ್ಕಾಗುತ್ತೆ ಹೋಗಿ ಅಂತ ಹೇಳಿದ್ರು. ಅದಕ್ಕೆ ನಾನು ಲೋಚಿ ಹೋದ್ವಿ ತೋಟಕ್ಕೆ, ಮೇಲ್ಗಡೆ ಹೋದ್ವಿ ನಡ್ಕೊಂಡಿಬ್ಬರು. ಆಮೇಲೆ ಚೇತು ಮತ್ತು ಅಪ್ಪ ಎಲ್ಲ ಜನ ಕರ್ಕೊಂಡು ಬರೋಕ್ಕೆ ಅಲ್ಲೇ ನಿಂತಿದ್ರು.
ತುಂಬ ದೂರನೂ ಇದೆ ಹೊರಕ್ಕೆ ಪಾಪ. ಆದರೂ ಅವರು ನಮಗೆ ಆಗಲ್ಲ ಅಂತ ಹೇಳಲಿಲ್ಲ, ಚೆನ್ನಾಗಿ ಹೊತ್ತರು ಎಲ್ಲರೂ ಕೂಡ ಒಂದೊಂದು ಮೂಟೆನೂ. ಪಾಪ ನಮಗಾದರೆ ಫುಲ್ ಸುಸ್ತಾಗೋದು, ಬಟ್ ಅವರು ಫುಲ್ ಎನರ್ಜಿಟಿಕ್ ಆಗಿ ಅವ್ರಿಗೆ ಸುಸ್ತು ಅನ್ನೋಕ್ಕಿಂತ ತುಂಬ ಖುಷಿಯಾಗಿ ಹಾಡೆಲ್ಲ ಹಾಕ್ಕೊಂಡು ಕೇಳ್ಕೊಂಡು ಎಂಜಾಯ್ ಮಾಡಿಕೊಂಡು ಅವ್ರದ್ದು ನೋಡೋಕೆ ಅವ್ರಿಗೆ ಖುಷಿಯಾಗುತ್ತೆ. ಅವ್ರು ಎಷ್ಟು ಖುಷಿಯಾಗಿ ಇರ್ತಾರೆ ಗೊತ್ತಾ. ಅವರಿಗೆ ಸುಸ್ತು ಅನ್ನೋಕ್ಕಿಂತ ಅವ್ರು ಎಂಜಾಯ್ ಮಾಡೋದೇ ಜಾಸ್ತಿ. ನಿಜ ಖುಷಿ ಆಯಿತು ಅವರು. ಆಮೇಲೆ ಒಬ್ಬೊಬ್ರು ಒಂದೊಂದು ಮೂಟೆ ಹೊತ್ಕೊಬರೋಕ್ಕೆ ಶುರು ಮಾಡಿದ್ರು. ನಾನು ಲೋಚಿ ಮೇಲ್ಗಡೆ ಹೋಗಿ ಕೂತ್ಕೊಂಡು ಕೆಲವೊಂದೊಂದು ವೀಡಿಯೋಸ್ ಮಾಡ್ಕೊಂಬಂದೆ, ಹೊತ್ಕೊಬಂದಿದ್ದ. ಆಮೇಲೆ ಹಣ್ಣು ಅಳತೆ ಮಾಡಿದ್ದೆಲ್ಲ ವೀಡಿಯೋಸ್ ಮಾಡಿಕೊಂಡು ನಾನು ಲೋಚಿ ಹೋಗಿ ಮೇಲೆ ಕೂತ್ಕೊಂಡ್ವಿ. ಆಮೇಲೆ ಎಲ್ಲರೂ ಒಬ್ಬೊಬ್ಬರಾಗಿ ಮೂಟೆ ಹೊತ್ಕೊಬರೋಕ್ಕೆ ಶುರು ಮಾಡಿದ್ರು. ಅದರಲ್ಲಿ ಕೆಲವೊಂದೊಂದು ವೀಡಿಯೋಸ್ ತೊಗೊಂಡೆ. ಪಾಪ ಅವರು ಎಷ್ಟೇ ದೂರ ಆದರೂ ಹೊರ್ತಾರೆ, ನಮ್ಮ ಕೈಲಿ ಆಗಲ್ಲ ಅಂತ ಹೇಳಲ್ಲ. ಬೇರೆ ನಾವು ಸ್ಟಾರ್ಟಿಂಗ್ ಬರೋರು ಹೊರ್ತಾ ಇರಲಿಲ್ಲ, ನಮ್ಮ ಅಪ್ಪ ಮತ್ತು ಚೇತುನೇ ಹೊರ್ತಾಯಿದ್ರು. ಬಟ್ ಇವ್ರು ಹಂಗನ್ನಿಲ್ಲ, ನಾವು ಹೊರ್ತೀವಿ, ನಾವು ಕೊಯ್ದಿದ್ದು ನಾವೇ ಹೊರ್ತೀವಿ ಅಂತ ಹೊತ್ತರು. ಇವಾಗ ₹1 ₹15 ಮಾಡಿದ್ದಾರೆ ಕೆಜಿಗೆ. ಬಟ್ ಹಾಗಾಗಿ ಅವರು ನಾವೇ ಹೊರ್ತೀವಿ, ನಮಗೇನು ಸಮಸ್ಯೆ ಇಲ್ಲ ಅಂತ ಅವರೇ ಹೊರ್ತರು. ಹೊತ್ತೆಲ್ಲ ಆದಮೇಲೆ ತೂಕ ಮಾಡೋಕ್ಕೆ ಶುರು ಮಾಡಿದ್ವಿ. ಒಬ್ಬೊಬ್ಬರು ತುಂಬ ಕುಯ್ದಿದ್ರು, ಒಂದು 100, 83, 105, 200 ಸಮಥಿಂಗ್ ಅಲ್ಲಿವರೆಗೂ ಕುಯ್ದಿದ್ದಾರೆ. ಗಂಡ ಹೆಂಡತಿ ಒಟ್ಟಿಗೆ ಕುಯ್ಯೋರು 200 ಸಮಥಿಂಗ್ವರೆಗೂ ಕುಯ್ದಿದ್ದಾರೆ. ಬಟ್ ಚೆನ್ನಾಗಿ ಕುಯ್ದಿದ್ರು. ಇವತ್ತು ಸ್ವಲ್ಪ ಕಮ್ಮಿ ಆಗಿದೆ, ಏಕೆಂದರೆ ದಿನ ಇನ್ನೂ ಚೆನ್ನಾಗಿ ಕುಯ್ಯೋರು. ಇವತ್ತು ಸ್ವಲ್ಪ ಕಾಯಿ ಹಣ್ಣು ಗಿಡದಲ್ಲಿ ತುಂಬ ಎಲೆ ಇತ್ತಲ್ಲ, ಹಾಗಾಗಿ ಅವ್ರಿಗೆ ಕುಯ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಯಿತು. ಆಮೇಲೆ ಚೇತು ಕೂಡ ಒಂದೊಂದು ಚೀಲನೂ ಸಪ್ರೇಟ್ ಹಣ್ಣಿಂದೆ ಬೇರೆ ಕಾಯ್ದೆ ಬೇರೆ ಅಂತ ಸಪ್ರೇಟ್ ಇಡಿಸಿದ್ರು. ಆಮೇಲೆಲ್ಲ ಕುಯ್ದಾದಮೇಲೆ ಲಾಸ್ಟಿಗೆ ಅರ್ಧ ಚೀಲ ಇದ್ವಲ್ಲ ಕಾಯ್ದು ಹಣ್ಣಿಂದು, ಅದನ್ನೆಲ್ಲ ಒಂದೊಂದು ಚೀಲ ಮಾಡಿದ್ರು ಅಪ್ಪ ಮತ್ತು ಚೇತು. ಅದನ್ನೆಲ್ಲ ಒಂದೊಂದು ಚೀಲ ಮಾಡಿ ಲಾಸ್ಟಿಗೆ ಮೂಟೆ ಎಲ್ಲ ಲೆಕ್ಕ ಹಾಕ್ಕೊಂಡು ಅದ್ರದ್ದು ಫೋಟೋ ಕೂಡ ತೊಗೊಂಡು ಬಂದ್ವಿ. ಏಕೆಂದರೆ ಒಂದೊಂದು ಮಿಸ್ ಆಗಿಬಿಟ್ರೆ, ಅಂದರೆ ಮೊನ್ನೆ ಏನಾಯಿತು, ಟ್ಯಾಕ್ಟ್ರೇನೋ ಹೋಗಬೇಕಾದ್ರೆ ಒಂದು ಚೀಲ ಹರಿದೋಗಿದೆ, ಅದನ್ನು ನೆಕ್ಸ್ಟ್ ಇನ್ನೊಂದು ಚೀಲಕ್ಕೆ ಹಾಕಿ ಎತ್ತಿಟ್ಟಿದ್ರು. ಹಂಗಾಗುತ್ತೆ ಅಂತ ಹೇಳ್ಬಿಟ್ಟು ಹಂಗಾಗಿ ಪೂರ್ತಿ ಎಲ್ಲ ನೀಟಕ್ಕೆ ಒಟ್ಟಿ ಲೆಕ್ಕ ತೊಗೊಂಡು ಮತ್ತೆ ವೀಡಿಯೋ ಫೋಟೋ ಎಲ್ಲ ಮಾಡಿಕೊಂಡು ಬಂದ್ವಿ. ಏಕೆಂದರೆ ನಾಳೆ ಮತ್ತೆ ಹೋದಾಗ ಕನ್ಫ್ಯೂಸ್ ಆಗಬಾರ್ದು ಅಂತ. ಆಮೇಲೆ ಅಳತೆ ಮಾಡೋ ಮಿಷಿನ್ ತೊಗೊಂಡು ಹೊರಟ್ವಿ. ಅಪ್ಪ ಅಲ್ಲಿ ನಮ್ಮದು ತೋಟದ ಒಂದು ಗುಡ್ಲಿದೆ, ಅಲ್ಲಿಗೆ ಇಟ್ಟು ಬರ್ತೀನಿ ನಾಳೆಗೆ ಬೇಕಲ್ಲ ಅಂತ. ಅಷ್ಟರಲ್ಲಿ ಚೇತು ನಮ್ಮನ್ನ ಮನೆ ಹತ್ರ ಬಿಟ್ಟು ಬರ್ತೀವಿ ಅಂತ ಹೊರಟ್ರು. ಯಾಕೆಂದರೆ ನಾವು ಸ್ಕೂಟಿ ತೊಗೊಂಡಿರ್ಲಿಲ್ವಲ್ಲ, ಚೇತು ಇದ್ರು ಅಂತ ಬೈಕಲ್ಲೇ ಬಂದ್ವಿ. ಅವ್ರು ಬಂದು ನಮ್ಮನ್ನ ಮನೆ ಹತ್ರ ಬಿಟ್ಟು ಮತ್ತೆ ಅಪ್ಪನ ಕರ್ಕೊಬರೋಕ್ಕೆ ಅಂತ ಹೋದರು. ನಾವು ಚೀಲ ತಂದಿದ್ದನ್ನ ಇಲ್ಲಿಗೆ ಹಾಕಿ ಸೀದಾ ಒಳಗಡೆ ಬಂದ್ವಿ. ಅಷ್ಟೊತ್ತಿಗೆ ತುಂಬ ಚಳಿ ಶುರುವಾಗ್ಬಿಟ್ಟಿತ್ತು, ಸಖತ್ ಚಳಿ ಶುರುವಾಯಿತು. ಆಮೇಲೆ ಒಳಗಡೆ ಬಂದು ತೋಟದಲ್ಲಿ ಬರ್ಕೊಬಂದಿದ್ದು ಕಾಫಿ ಲೆಕ್ಕ ಇತ್ತಲ್ಲ, ಅದನ್ನೆಲ್ಲ ಬರೆದು ಇವತ್ತಿನ ದಿನಾನ ಇಲ್ಲಿ ಮುಗಿಸ್ತಾ ಇದ್ದೀನಿ. ನನ್ನ ವೀಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಹೀಗೆ ಸಪೋರ್ಟ್ ಮಾಡ್ತೀರಿ. ಇದೇ ಥರ ವೀಡಿಯೋಸ್ ಬರ್ತಾ ಇರುತ್ತೆ. ದಯವಿಟ್ಟು ನನ್ನ